ಟ್ರೆಂಡ್ ಸೆಟ್ ಮಾಡುವಂತಹ ಸಾಂಗ್ ಅಂದ್ರೆ ಕಿವಿಯಲ್ಲಿ ಗುಂಗುಡ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ ಆ ತರ ಒಂದು ಸಾಂಗ್ ಆಕ್ಚುಲಿ. ಈ ಸಾಂಗ್ ನ ನಾನು ನಿಮಗೆ ಲಿರಿಕ್ಸ್ ಚೇಂಜ್ ಮಾಡಿ ಅಂತ ಕೇಳಲ್ಲ, ಈ ತರ ಸಾಂಗ್ ನ ನೀವು ಯಾರಿಗಾದ್ರೂ ಹಾಡಿದೀರಾ? ಈ ಸಾಂಗ್ ಅಲ್ಲ, ಇವಾಗ ನಾನು ಮದುವೆ ಆಗ್ಬಿಟ್ಟಿದೆ, ನನ್ನ ಹೆಂಡತಿನೇ ಇಟ್ಕೊಂಡು ಹೇಳ್ಬೇಕಾಗುತ್ತೆ, ನನ್ನ ಹೆಂಡತಿನೇ ಹೀಗೆ ಹೇಳ್ಬೇಕಾಗತ್ತೆ, ಅವ್ರಿಗೆ ಹೇಳ್ಬೇಕಾಗುತ್ತೆ, 100% ಅವ್ರಿಗೆ ಹೇಳ್ಬೇಕಾಗುತ್ತೆ, ಸಮಸ್ಯೆಗಳಾಗ್ಬಿಡುತ್ತೆ. ಖಂಡಿತ ಖಂಡಿತ, ಅದು ಇಲ್ಲಿ ಕೂತಿದ್ದೀರಿ ಸಮಸ್ಯೆ ಆಗ್ಬಿಡುತ್ತೆ. ಈಗ ಜೆನ್ಸಿ ಈಗ ಆ ಸ್ಟೇಟಸ್ ಮೇಲೆ ಏನಾದ್ರು ಸ್ಟೋರಿ ನಡೀತಾ ಇದೆಯಾ ಅಥವಾ ಕಾಮನ್ ಆಗಿ ಹೇಗೆ ಅದು? ಇಲ್ಲ, ಅವ್ರಿಗೂ ಇದೆ, ಅಪ್ಪ ಅಮ್ಮಂಗೂ ಒಳ್ಳೆ ಕನೆಕ್ಟ್ ಆಗಂತ ವಿಷಯ ಇದೆ. ನಾವು ಅಪ್ಪ ಅಮ್ಮ ಆಗಿರೋ ನಾನು ಈ ತಪ್ಪು ಮಾಡಬಾರ್ದಿತ್ತು ಅನ್ನೋ ತರ ಒಂದು ಗಿಲ್ಟ್ ವಿಷಯನೂ ಇದೆ. ಸೊ ಎಲ್ಲರೂ ಸುತ್ತ ನಡೆಯಂತ ಲೈಫ್ ಒಂದು ಮೂವಿ. ಓಕೆ, ಸೊ ಮ್ಯೂಸಿಕ್ ಬಗ್ಗೆ ಅಂತ ಬಂದಾಗ ಇಟ್ ಇಸ್ ಒಂಥರ ಫ್ರೆಶ್ ಆಗಿ ಎಲ್ಲರಿಗೂ ಇಷ್ಟ ಆಗುವಂತಹ ಮ್ಯೂಸಿಕ್ ಇದು ಆಕ್ಚುಲಿ. ಸೊ ಇವಾಗ ನೀವು ನೆಕ್ಸ್ಟ್ ನೀವು ಪ್ಲಾನ್ ಮಾಡೋದಾದ್ರೆ ಮೂವಿಲಿ ಎಷ್ಟು ಸಾಂಗ್ಸ್ ಇದೆ? ನೆಕ್ಸ್ಟ್ ಇದಾ ಮೇಡಮ್? ಅಲ್ಲ, ಈ ಮೂವಿಯಲ್ಲಿ ಎಷ್ಟು ಸಾಂಗ್ಸ್ ಇದೆ? 4 ಸಾಂಗ್ಸ್ ಇದೆ, ಒಂದು ಬಿಟ್ ಸಾಂಗ್ ಇದೆ, ಎಮೋಷನಲ್ ಬಿಟ್ ಸಾಂಗ್. ಸೊ 5 ಸಾಂಗ್ಸ್ ಇದೆ ಇನ್ ಟೋಟಲ್ ಆಗಿ. ಓಕೆ ಸರ್, ಮೂವಿ ಇನ್ ಕೊನೆಯದಾಗಿ ಹೇಳೋದಾದ್ರೆ ನೀವು ಜನ ಬರ್ತಾರೆ ನೋಡಬೇಕು, ಎಕ್ಸಾಕ್ಟ್ಲಿ ಹೊಸ ಮೂವಿಗಳಿಗೆ ಬಂದು ನೋಡಬೇಕು. ಯಾಕಂತ ಹೇಳಿದ್ರೆ ಸ್ಕ್ರಿಪ್ಟ್ಗಳು ನಿಜವಾಗ್ಲೂ ಚೆನ್ನಾಗಿ ಬರೀತಾರೆ, ಬಟ್ ಬಿಕಾಸ್ ಆಫ್ ಹೀರೋ ಇವತ್ತು ನಾವು ನೋಡ್ಬೋದು ಹೀರೋಯಿಸಮ್ಮು ಅವ್ರದ್ದು ಸ್ಟಾರ್ಡಮ್ಮು ಇರೋ ಮೂವೀಸ್ಗಳಿಗೆ ಹೋಗಿ ನೋಡಿದ್ರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಬಟ್ ಸ್ಟಿಲ್ ನೀವು ಹೊಸದಾಗಿ ಪ್ರಯತ್ನ ಪಟ್ಟಿದ್ದೀರಾ ಅಂಡ್ 100% ಎಫರ್ಟ್ ಕಾಣ್ತಿದೆ ನಿಮ್ಮ ಮೂವಿಯಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅದ್ರ ಬಗ್ಗೆ ಹೇಳಿ ಸರ್, ವೀಕ್ಷಕರಿಗೆ ಏನ್ ಹೇಳ್ತೀರಿ? ವೀಕ್ಷಕರಿಗೆ ಏನಿಲ್ಲ ಮೇಡಮ್, ತುಂಬಾ ಜನ ಸ್ಟಾರ್ಗಳು ಸಿನಿಮಾ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಕೆಲವೊಂದು ಡಿಸಪಾಯಿಂಟ್ ಆಗಿ ಬಂದಿದ್ದಾರೆ. ಆಮೇಲೆ ಯೂಶುವಲಿ ಎಲ್ಲ ಹೇಳ್ತಾರೆ ಜನರು ಥಿಯೇಟರ್ಗೆ ಬರ್ತಿಲ್ಲ ಅಂತ, ಸುಳ್ಳು. ಜನರು ಥಿಯೇಟರ್ಗೆ ಬರ್ತಾ ಇದಾರೆ, ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ. ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಒಬ್ಬ ಹೊಸಬನಾಗಿ ನಾನು ಅದೇ ತಪ್ಪು ಮಾಡಬಾರ್ದು, ತುಂಬಾ ಫ್ರೆಶ್ ಆಗಿ ತುಂಬಾ ರಿಯಲಿಸ್ಟಿಕ್ ಆಗಿ ಗೆಲ್ಲೇಬೇಕು ಅಂತ ಬಂದಿದ್ದೀನಿ. ಸೊ ನನ್ನನ್ನು ಹಾಗೂ ನಮ್ಮ ಪ್ರೊಡಕ್ಷನ್ ಇಬ್ರು ಉಳಿಸಿ ಇನ್ನ ಕನ್ನಡಕ್ಕೋಸ್ಕರ, ಕನ್ನಡ ಸಿನಿಮಾಗೋಸ್ಕರ ಕೆಲಸ ಮಾಡಕ್ ಒಂದು ಜಾಗ ಮಾಡ್ಕೊಡಿ ಅಂತ ನಾನು ಕೈ ಮುಗಿದ ಎಂಟೈರ್ ಎಲ್ಲಾ ಕನ್ನಡಿಗರಿಗೂ ಕೇಳ್ತೀನಿ. ಚಿಕ್ಕ ಜಾಗ ಮಾಡ್ಕೊಡ್ಬಾರ್ದು ಸರ್, ಈ ತರ ಅದ್ಭುತವಾಗಿ ಮಾಡ್ಕೊಂಡಿದೀರಾ ಅಂತ ಹೇಳಿದ್ರೆ ದೊಡ್ಡ ಜಾಗನೇ ಕೊಡ್ಬೇಕು ಸರ್, ಇಲ್ಲ ವೀಕ್ಷಕರದ್ದು ತಪ್ಪಾಗಿ ಹೋಗ್ಬಿಡುತ್ತೆ. ಸರ್ ಕಾಕ್ರೋಚ್ ಸುದಿ ಸರ್, ನೀವ್ ಹೇಳಿ ಸರ್ ವೀಕ್ಷಕರಿಗೆ ನಿಮ್ ಸ್ಟೈಲ್ ಅಲ್ಲಿ ಹೇಳಿ ಸರ್. ಇದು ಅಂದ್ರೆ ಈ ಕತೆ ಏನು ಗೊತ್ತಾ ಮೇಡಮ್, ನಮ್ಮೊಳಗಿರೋ ಗೊಂದಲಗಳು, ನಮ್ಮೊಳಗಿರೋ ಮಿಸ್ಟೇಕ್ಸ್ಗಳು, ನಾವು ತಗೊಳ್ಳೋ ಈ ದುಡುಕು ನಿರ್ಧಾರಗಳು, ಹಿಂಗ್ ಮಾಡಬಾರ್ದಿತ್ತಲ್ಲ, ಹಿಂಗ ಆಗ್ಬಾರ್ದಿತ್ತಲ್ಲ ಅನ್ನೋ ಅಂಥದ್ದು. ಯಾವುದೇ ವಯಸ್ಸವ್ರು ಕೂತ್ಕೊಂಡು ನೋಡಿದ್ರು, ಈಗ ಒಂದು 15-16 ವಯಸ್ಸವ್ರು ಕೂತ್ಕೊಂಡು ನೋಡ್ರೆ ನನ್ಗೊಂದು 20-22 ಆದಾಗ ಈ ಥರ ತಪ್ಪುಗಳು ಮಾಡ್ಕೋಬಾರ್ದಪ್ಪ ಅಂತ. ಒಂದು 22-25-30 ವಯಸ್ಸವ್ರು ನೋಡಿದಾಗ ನಾನು ಅನ್ಯಾವಾಗ 20-22ನೇ ವಯಸ್ಸಲ್ಲಿ ಈ ಥರದ್ದು ಒಂದು ತಪ್ಪು ಮಾಡ್ಕೊಂಡಲ್ಲ, ಹಿಂಗೆ ಮಾಡ್ಕೋಬೋದಿತ್ತಲ್ಲ, ಹಿಂಗೇನೋ ಮಾಡ್ಬೋದಿತ್ತಲ್ಲ ಅಂತ ಅನ್ಕೊಳ್ಳೋಂಥ ಒಂದು ಕಂಟೆಂಟ್ ಇರುವಂಥದ್ದು. ಅದೇ ಅವ್ರ ತಂದೆ ತಾಯಿ ಏಜಲ್ಲಿ ಒಂದು 45-50 ಏಜಲ್ಲಿ ಇರೋ ನೋಡುವಾಗ ಅವತ್ತು ನಮ್ಮ ಮಕ್ಕಳು ಬಂದು ಹೇಳ್ಕೊಂಡು ನಾವು ಸಮಾಧಾನವಾಗಿ ಕೇಳ್ಬೋದಿತ್ತು, ಹಿಂಗೆ ಮಾಡ್ಬೋದಿತ್ತು, ನಾವು ಆ ಥರ ಬಿದ್ಬಿಟ್ವಿ, ಆ ಥರ ಇವತ್ತು ಇಲ್ಲೇನೋ ಒಂದು ಬೇರೆ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತು, ನಾವು ಹೋಗಿ ಅರ್ಥ ಮಾಡ್ಕೋಬೋದಿತ್ತು ಅಂತ. ಅಥವಾ ಇದನ್ನು ಹೋಗಿ ಹೇಳ್ಕೊಳ್ಳೋಂಥ ವಯಸ್ಕರವ್ರಿಗೆ ಅವತ್ತು ಅಪ್ಪ ಅಮ್ಮ ನಾವು ಇಷ್ಟು ನೀಟಾಗಿ ಸ್ಮೂತಾಗಿ ಕನ್ವಿನ್ಸ್ ಮಾಡ್ಬೋದಿತ್ತು. ಇಲ್ಲ ಹೌದು ಕರೆಕ್ಟ್ ಹುಡುಗ ಸಿಕ್ಕಿದ್ದ, ನಾನೇ ಅವತ್ತು ಆ ಥರ ಬಿದ್ದೆ ಅಂತ ಹುಡುಗಿ ಅನ್ಕೊಳ್ಳೋದು, ಇಲ್ಲ ತುಂಬ ಒಳ್ಳೆ ಹೆಣ್ಮಗಳು ಸಿಕ್ಕಿದ್ದು, ನಾನೇ ಕೋಪದಲ್ಲಿ ಅವತ್ತು ದೂರ ಮಾಡ್ಕೊಂಡೆ ಅನ್ಸುತ್ತೆ. ಈ ಗೊಂದಲಗಳದು ಇವತ್ತಿನ ಪ್ರೀತಿ, ಅದರ ರೀತಿ ನೀತಿ ಸ್ಥಿತಿ ಹೆಂಗಿದೆ ಇದ್ರ ಮೇಲೆ ಮಾಡಿರೋಂಥ ಕತೆ. ಸೊ ದಯವಿಟ್ಟು ನಿಮಗೋಸ್ಕರ ಮಾಡಿರೋ ಕತೆ ನೀವುಗಳೆಲ್ಲ ಆಗಸ್ಟ್ 6ಕ್ಕೆ ಥಿಯೇಟ್ರಿಗೆ ಬಂದು ನಮ್ಮ ಲೈಫ್ ಟುಡೇ ಸಿನಿಮಾ ನೋಡಿ. ಓಕೆ ಸೂಪರ್, ನಿಮ್ಗೆ ಆ ಸ್ಟೇಜ್ ಆಗಿಲ್ಲ ಅಂದ್ರೂ ಏನ್ ನೀಟಾಗಿ ಎಳೆಯಾಗಿ ಬಿಚ್ಚಿಟ್ರಿ ನೋಡಿ, ಕರೆಕ್ಟ್ ಆಗಿ ಅನುಭವ ಭಯಂಕರ ಆಗಿದೆ. ಸರ್ ಕೊನೆಯದಾಗಿ ಹೇಳೋದಾದ್ರೆ ನೀವು ಹೇಳಿ. ಸರ್ ನನ್ನದು ಪ್ರೊಡ್ಯೂಸರ್ ಆಗಿ ಹೇಳೋದೇನೆಂದರೆ ತುಂಬ ಚೆನ್ನಾಗಿದೆ ಕತೆ, ತುಂಬ ಚೆನ್ನಾಗಿ ಈಗಿನ ಜನ್ರೇಷನ್ಗೆ ಇವಾಗ ಎಲ್ಲ ತುಂಬ ನೋಡ್ತಾ ಇರ್ತೀರಾ ನ್ಯೂಸಲ್ಲಿ ಎಲ್ಲ, ಏನು ಈ ಬೆಟ್ಟದ ಮೇಲಿಂದ ದಬ್ಬೋದು, ಬೇರೆ ತುಂಬ ಮಿಕ್ಸಿಯಲ್ಲಿ ಹಾಕಿ ಹಾವು ಕೈಯಲ್ಲಿ ಕಚ್ಚೋದು, ಮಿಕ್ಸಿಯಲ್ಲಿ ಹಾಕಿ ರುಬ್ಬೋದು, ಇಲ್ಲ ಅಂಥದ್ದೆಲ್ಲ ಆಗ್ತಾ ಇರೋದಕ್ಕೆ ಆಗಬಾರ್ದು, ಮುಂದೆ ಯಾವುದು ಆಗಬಾರ್ದು. ಒಂದು ಹೆಣ್ಮಗಳು ಯಾವುದೇ ರೀತಿ ಒಂದು ಸ್ಟ್ರಗಲ್ ಮಾಡಬಾರ್ದು. ತಂದೆ ತಾಯಿ ಅಂದ್ರೂ ಒಂದು ಒಳ್ಳೆ ಡಿಸಿಷನ್ ತೊಗೊಂಡು ಒಳ್ಳೆ ಕಡೆಗೆ ಹುಡುಗನಿಗಾಗಲಿ ಹುಡುಗಿಯಾಗಲಿ ಒಳ್ಳೆ ಕಡೆ ನೋಡಿ ಮದುವೆ ಮಾಡಿ ಅವ್ರನ್ನ ಲೈಫ್ ಆ ಥರ ಒಂದು ಕಂಟೆಂಟ್ ಅಂತ ಮೂವಿ ತುಂಬ ಚೆನ್ನಾಗಿದೆ, ಒಂದು ಫ್ಯಾಮಿಲಿ ಓರಿಯೆಂಟಲ್ ಮೂವಿ. ದಯವಿಟ್ಟು ಎಲ್ಲರೂ ಬಂದು ಈ ಲೈಫ್ ಟುಡೇ ಮೇಘನಾ ಪ್ರೊಡಕ್ಷನ್ ಲೈಫ್ ಟುಡೇನ ಬಂದು ನೋಡಿ ಆರೈಸಿ ಅಂತ ನಾನೆಲ್ಲರನ್ನೂ ಕೇಳ್ಕೊತೀನಿ. ಗ್ರೇಟ್ ಸರ್, ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಹೊಸ ಮೂವಿ ಮಾಡಿದ್ದಾರೆ, ಹೊಸ ಸ್ಕ್ರಿಪ್ಟ್ ಮಾಡಿದ್ದಾರೆ, ಯಾವುದೋ ಹೊಸ ಹೀರೋ ಬಂದ್ಬಿಟ್ನಲ್ಲಪ್ಪ ಅಂತ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಬಿಕಾಸ್ ಒಂದು ಟ್ರೈಲರ್, ಒಂದು ಸಾಂಗ್ಸ್ ನೋಡಿದಾಗಲೇ ಗೊತ್ತಾಗುತ್ತೆ ಆ ಮೂವಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಆ್ಯಂಡ್ ಪ್ರತಿಯೊಂದು ಕೂಡ ನೋಡಿ ಎಷ್ಟು ಫ್ರೆಶ್ ಆಗಿ ತೊಗೊಂಬಂದಿದ್ದಾರೆ, ಸಾಂಗ್ಸ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ತಮಿಳಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ, ದೊಡ್ಡವರು ಹಾಡಿರುವಂತಹ ಸಾಂಗ್ಸ್ ಇದು. ಪ್ರತಿಯೊಬ್ಬರು ನಿಜವಾಗ್ಲೂ ಹೋಗಿ ಥಿಯೇಟರ್ಗೆ ನೋಡಬೇಕು, ಇಲ್ಲ ಅಂದರೆ ನಿಜವಾಗ್ಲೂ ಕನ್ನಡಿಗರಿಗೆ ಹೊಸ ಪ್ರತಿಭೆಗಳಿಗೆ ಮಾಡುವಂತಹ ಮೋಸ ಆಗ್ಬಿಡ್ತಾರೆ ರೀ. ನೀವು ಹೋಗಿ ಥಿಯೇಟರ್ಸ್ ಅಲ್ಲಿ ನೋಡಿ ಅಂತ ಹೇಳ್ತಾ ಇವತ್ತಿನ ಶೋನ ಮುಗಿಸ್ತಾ ಇದ್ದೀರಿ. ಥ್ಯಾಂಕ್ ಯು.